ಶಿಗ್ಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದ ಆರೋಪಿಗಳಿಬ್ಬರ ಮೇಲೆ ಗುಂಡೇಟನ್ನ ಹಾಕಿದ್ದಾರೆ. ಅಶ್ರಫ್ ಹಾಗೂ ನಾಗರಾಜ್ಗೆ ಪೊಲೀಸರಿಂದ ಗುಂಡೇಟು. ಗುತ್ತಿಗೆದಾರ ಶಿವಾನಂದ ಹತ್ಯೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಬಂಧಿಸಿ ಕರೆತರುವಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿಗೆ ಯತ್ನ ಮಾಡಲಾಗಿದೆ. ಸೊ ಹೀಗಾಗಿ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಗುಂಡೇಟನ್ನ ಹಾರಿಸಿದ್ದಾರೆ. ಗುಂಡೋಜಿ ಬಳಿ ಆರೋಪಿಗಳ ಕಾಲಿಗೆ ಗುಂಡೇಟು ಬಿದ್ದಿರುವಂಥದ್ದು. ಹಾನಗಲ್ ಪಿಎಸ್ಐ ಸಂಪತ್ ಕುಮಾರ್ ಫೈರಿಂಗ್ ಮಾಡಿದ್ದಾರೆ. ಹಾನಗಲ್ನ ಪಿಎಸ್ಐ ಸಂಪತ್ ಕುಮಾರ್ ಘಟನೆಯಲ್ಲಿ ಸಿಪಿಐ ಸತ್ಯಪ್ಪ ಮಾಳಗುಂಡ ಮತ್ತು ಪಿಎಸ್ಐ ಸಂಪತ್ ಕುಮಾರ್ ಹಾಗೆ ಸಿಬ್ಬಂದಿ ಹರೀಶ್ ಇದ್ರು. ಹಾಗೆ ರವಿಗೆ ಗಾಯ ಆಗಿದೆ. ಆರೋಪಿ ನಾಗರಾಜ್ ಮತ್ತು ಅಶ್ರಫ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆರೋಪಿಗಳ ಕಾಲಿಗೆ ಗುಂಡೇಟನ್ನ ಹೊಡೆದಿರುವಂಥದ್ದು. ಬಂಧಿಸಿ ಕರೆತರುವಂತ ಸಂದರ್ಭದಲ್ಲಿ ಪೊಲೀಸರ ಮೇಲಿನ ದಾಳಿಗೆ ಯತ್ನ ಮಾಡಿದ್ರಂತೆ. ಸೊ ಹೀಗಾಗಿ ಪೊಲೀಸರು ತಮ್ಮ ಆತ್ಮರಕ್ಷಣೆಗೋಸ್ಕರ ಇಬ್ಬರ ಮೇಲೆ ಗುಂಡಾರಿಸಿದ್ದಾರೆ. ಆಲ್ರೆಡಿ ಆ ಇಬ್ಬರು ಏನು ಗುಂಡೇಟು ತಿಂದಂತ ಇಬ್ಬರು ಆರೋಪಿಗಳನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಘಟನೆಯಲ್ಲಿ ಸಿಪಿಐ ಸತ್ಯಪ್ಪ ಮಾಳಗೊಂಡ ಮತ್ತು ಪಿಎಸ್ಐ ಸಂಪತ್ ಕುಮಾರ್, ಸಿಬ್ಬಂದಿ ಹರೀಶ್, ರವಿಗೆ ಗಾಯ ಆಗಿದೆ. ಈ ನಾಲ್ವರಿಗೂ ಕೂಡ ಗಾಯ ಆಗಿದೆಯಂತೆ. ಶಿವಾನಂದ್ ಅನ್ನುವಂತ ಗುತ್ತಿಗೆದಾರನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ನಾಗರಾಜ್ ಮತ್ತು ಅಶ್ರಫ್ ಈ ಇಬ್ಬರನ್ನು ಕೂಡ ಬಂಧಿಸಿ ಕರೆತರುವಂತ ಸಂದರ್ಭದಲ್ಲಿ ಕಾಕಿ ಮೇಲೇನೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಸೊ ಹೀಗಾಗಿ ಆ ಇಬ್ಬರ ಮೇಲೂ ಕೂಡ ಗುಂಡನ್ನ ಹಾರಿಸಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸ್ವಲ್ಪ ಗಾಯಗಳಾಗಿರುವಂಥದ್ದು. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಒಂದು ಕಡೆ ಅಶ್ರಫ್ ಮತ್ತೆ ನಾಗರಾಜ್ ಆರೋಪಿಗಳು ಅವರಿಬ್ಬರನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಗುತ್ತಿಗೆದಾರ ಶಿವಾನಂದ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಿ ಕರೆತರಲಾಗ್ತಾ ಇತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ನಾಗರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಹೇಗಾಯ್ತು, ಎಲ್ಲಿ ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಂತಾರೆ? ಅಂದ್ರೆ ಬಂಧಿಸಿ ಕರೆತರ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಅವ್ರ ಹತ್ರ ಏನು ಮಾರಕಾಸ್ತ್ರಗಳಂತೂ ಏನು ಇರೋದಿಲ್ಲ, ಅಂದ್ರೆ ಕೈಯಲ್ಲೇ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಂತ ಹೇಗೆ ಅಂತ? ಹೌದು, ಖಂಡಿತವಾಗ್ಲೂ ಪೃಥ್ವಿ. ನಿನ್ನೆ ಈ ಆರೋಪಿಗಳೆಲ್ಲರೂ ಕೂಡ ಹೊರ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ರು. ಸುಮಾರು 5 ಜನ ಆರೋಪಿಗಳನ್ನ ಕೂಡ ವಿಶೇಷ ತಂಡವಾಗಿ ಪೊಲೀಸರು ರಚನೆ ಮಾಡಿಕೊಂಡು ಅವರನ್ನ ಬಂಧಿಸಿ ಕರೆತರುವಂತ ಸಂದರ್ಭದಲ್ಲಿ ಕೂಡ ಏನು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕುಂಡೋಜಿ ಎಂಬ ಅರಣ್ಯ ಪ್ರದೇಶದಲ್ಲಿ ಕೂಡ ಇವರು ಅಡಗಿ ಕೂತ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ಅವಾಗ ಬಂಧನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಏಕಾಏಕಿಯಾಗಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕೂಡ ಇವರು ದಾಳಿಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಅವರ ತಮ್ಮ ಆತ್ಮರಕ್ಷಣೆಗಾಗಿ ಇಬ್ಬರು ಆರೋಪಿಗಳಿಗೆ ಕೂಡ ಗುಂಡೇಟನ್ನ ಹೊಡೆದಿರ್ತಕ್ಕಂಥದ್ದು. ದಟ್ಟವಾದಂತಹ ಅರಣ್ಯ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಅವರು ಏಕಾಏಕಿ ದಾಳಿಯನ್ನ ಮಾಡಿದಾಗ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಕೂಡ ದೋಷದಿಲ್ಲ. ಹಾಗಾಗಿ ಅವರು ಕೂಡ ಗುಂಡೇಟನ್ನ ಹೊಡೆದಿರ್ತಕ್ಕಂಥದ್ದು. ಆರೋಪಿ ಆಗಿರ್ತಕ್ಕಂಥ ಅಶ್ರಫ್ ಮತ್ತು ಮತ್ತೋರ್ವ A1 ಆರೋಪಿ ಆಗಿರ್ತಕ್ಕಂಥ ನಾಗರಾಜ್ ಎಂಬವರ ಬಲಗಾಲಿಗೆ ಗುಂಡೇಟನ್ನ ಹೊಡೆದಿರ್ತಕ್ಕಂಥದ್ದು. ಈಗಾಗಲೇ ಆರೋಪಿಗಳನ್ನ ಕೂಡ ಪೊಲೀಸರು ಕೂಡ 5 ಜನ ಆರೋಪಿಗಳನ್ನ ಬಂಧನವನ್ನ ಮಾಡಿದ್ದಾರೆ. 2 ಜನ ಆರೋಪಿಗಳಿಗೆ ಗುಂಡೇಟನ್ನ ಹೊಡೆದ್ರೆ ಉಳಿದಂತ ಇನ್ನು 3 ಜನ ಆರೋಪಿಗಳನ್ನ ಬಂಕಾಪುರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೂಡ ಅವರನ್ನ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿರ್ತಕ್ಕಂಥದ್ದು ಮತ್ತು ಆರೋಪಿಗಳ ಆರೋಗ್ಯ ಸ್ಥಿತಿಯನ್ನ ಕೂಡ ಈಗಾಗಲೇ ಗಮನಹರಿಸಿರ್ತಕ್ಕಂಥದ್ದು. ಈಗಾಗಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ಲಿಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ರೆಫರ್ ಅನ್ನ ಮಾಡಿರೋ ಕಾರಣಕ್ಕಾಗಿ ಅವರನ್ನ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕೂಡ ಈಗಾಗಲೇ ದಾಖಲನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಏನು ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ತಕ್ಕಂಥ ಸಿಪಿಐ ಸತ್ಯಪ್ಪ ಅವರ ಆಗಿರ್ಬೋದು ಮತ್ತು ಸಂಪತ್ ಆಗಿರ್ಬೋದು ಮತ್ತು ರವಿ ಇನ್ನಿತರ ಸಿಬ್ಬಂದಿಗಳಿಗೆ ಕೂಡ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ ಅವರು ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥ ಕಾರಣಕ್ಕಾಗಿ ಅವರಿಗೆ ಇಲ್ಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ 5 ಜನ ಆರೋಪಿಗಳನ್ನ ಕೂಡ ಈಗಾಗಲೇ ಬಂಧನವನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಈ ಪ್ರಕರಣದ ಹಿನ್ನೆಲೆಯನ್ನು ಕೂಡ ಪೊಲೀಸರು ಮತ್ತಷ್ಟು ವಿಚಾರಣೆ ಬಳಿಕ ಗೊತ್ತಾಗ್ಲಿಕ್ಕಿಂತ ಇರ್ತಕ್ಕಂಥದ್ದು. ಮತ್ತು ಒಂದ್ ರೀತಿಯಾಗಿ ಆಸ್ತಿ ವಿಚಾರ ಆಗಿರ್ಬೋದು ಮತ್ತು ನಿನ್ನೆ ವೈರಲ್ ಆಗಿರ್ತಕ್ಕಂಥ ಆಡಿಯೋ ಎರಡರ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ಈಗಾಗಲೇ ಕುಟುಂಬಸ್ಥರು ಮಾತ್ರ ಆಸ್ತಿಯ ವಿಚಾರವಾಗಿ ಶಿವಾನಂದನ್ನ ಹತ್ಯೆಯನ್ನ ಮಾಡಲಾಗಿದೆ ಎಂಬ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ನಿನ್ನೆ ಆರೋಪಿ ಅಶ್ರಫ್ ಅವರ ಎನ್ನಲಾಗಿರ್ತಕ್ಕಂಥ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ಆಡಿಯೋ ಕೂಡ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಯಾಕಂತ ಹೇಳಿದ್ರೆ ಹೆಣ್ಣಿನ ವಿಚಾರಕ್ಕಾಗಿ ಸುಮಾರು 20 ಲಕ್ಷ ರೂಪಾಯಿ ಡೀಲ್ ಅನ್ನ ಶಿವಾನಂದ್ ಅವರು ನನ್ನನ್ನ ಕೊಲೆ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಎಂಬ ಆಡಿಯೋ ಕೂಡ ಇದಾಗಿರ್ತಕ್ಕಂಥದ್ದು. ನಾಗರಾಜ್, ನಿಮ್ಮೆಲ್ಲ ಮಾಹಿತಿ